ರಸ್ತೆವರೆಗೆ ವಾಯ ಚನ್ನಬಸಯ್ಯನಹಟ್ಟಿ, ಗೌಡಗೆರೆ, ಜೋಗಿಹಟ್ಟಿ ಮತ್ತು ಮಲ್ಲೂರಟ್ಟಿ ಗ್ರಾಮಗಳ ಮೂಲಕ ಹಾದು ಹೋಗಿರುವ ಜಿಲ್ಲಾ ಮುಖ್ಯ ರಸ್ತೆಗೆ ಮಳೆಗಾಲದಲ್ಲಿ ರಸ್ತೆ ಡಾಂಬರೀಕರಣ ಮಾಡುತ್ತಿರುವುದು ಸಮಂಜಸವೇ ಶಾಸಕರೇ ಉತ್ತರಿಸಿ ಎಂದು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪ್ರಬಲ ಟಿಕೆಟ್ ಆಕಾಂಕ್ಷಿ ಪಾಟೀಲ್ ಕೆಬಿ ಕೃಷ್ಣೇಗೌಡ ಪ್ರಶ್ನೆ ಮಾಡಿದ್ದಾರೆ. ಮೊತ್ತದ ಅನುದಾನದಲ್ಲಿ ಏನು ನಾಯಕನಹಟ್ಟಿ ಮತ್ತು ಜಗಳೂರು ಗಡಿ ರಸ್ತೆ ವಯಾ ಚನ್ನಬಸಯ್ಯನಹಟ್ಟಿ, ಗೌಡಗೆರೆ, ಜೋಗಿಹಟ್ಟಿ, ಮಲ್ಲೂರಟ್ಟಿ ರಸ್ತೆಯನ್ನು PWD ಇಲಾಖೆಯು ಕಾಮಗಾರಿ ಕೈಗೆತ್ತಿಕೊಂಡಿದ್ದು ಸಂಪೂರ್ಣ ಈ ಕಾಮಗಾರಿ ಕಳಪೆ ಮತ್ತು ಮಳೆಗಾಲದಲ್ಲಿ STBC ಮತ್ತು ತಾರನ್ನು ಎಳೆಯಬಾರದು ಅಂತ ಇಲಾಖೆ ನಿಯಮಗಳಿದ್ರೂ ಕೂಡ ಇವುಗಳನ್ನು ಉಲ್ಲಂಘಿಸಿ ಮತ್ತು ಅಕ್ರಮವಾಗಿ ಈ ಕಾಮಗಾರಿಯನ್ನು ಮಾಡಿದ್ದಾರೆ ಮತ್ತು ಇದು ಕೂಡ ಸಂಪೂರ್ಣ ಅವೈಜ್ಞಾನಿಕ ಮತ್ತು 2 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಯನ್ನು ನಿರ್ವಹಿಸದೆ ಅಲ್ಪ ಪ್ರಮಾಣದಲ್ಲಿ ಕಾಮಗಾರಿಯನ್ನು ನಿರ್ವಹಿಸಿ ಈ ಕಾಮಗಾರಿಯನ್ನು ಮುಕ್ತಾಯ ಮಾಡಿರ್ತಾರೆ. ಈ ಅಕ್ರಮದಲ್ಲಿ ಭಾಗಿಯಾಗಿರುವ ಲೋಕೋಪಯೋಗಿ ಇಲಾಖೆಯ ಹಕೀಂ ಸರ್ ಮತ್ತು ಈ ಕ್ಷೇತ್ರದ ಶಾಸಕರು ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಈ ಅಕ್ರಮಕ್ಕೆ ಮೊಳಕಾಲ್ಮೂರು ಕ್ಷೇತ್ರದ ಶಾಸಕರಾದ NY ಗೋಪಾಲಕೃಷ್ಣ ಅವರ ಮುಂದುವರೆದು ಮಾತನಾಡಿದ ಅವರು, ನಾನು ಭ್ರಷ್ಟಾಚಾರ ರಹಿತ ಮತ್ತು ಶುದ್ಧ ಆಡಳಿತ ನಡೆಸಿರುವ ಶಾಸಕ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಿರುವ NY ಗೋಪಾಲಕೃಷ್ಣರವರೇ, ನಿಮಗೆ ನೈತಿಕತೆ ಇದ್ದರೆ ಈ ಕಾಮಗಾರಿಯಿಂದ ಕಿಕ್ ಬ್ಯಾಕ್ ಪಡೆದಿಲ್ಲ ಎಂದಾದರೆ ಈ ಅಕ್ರಮದಲ್ಲಿ ಭಾಗಿಯಾಗಿರುವ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಹಕೀಂ ಅವರನ್ನ ಕೂಡಲೇ ಅಮಾನತುಗೊಳಿಸಿ ಸೂಕ್ತ ಇಲಾಖೆಯ ತನಿಖೆಯನ್ನ ನಡೆಸಬೇಕು. ಒಂದೊಮ್ಮೆ ಏನೂ ಕ್ರಮ ಕೈಗೊಳ್ಳದಿದ್ದ ಪಕ್ಷದಲ್ಲಿ ನೀವು ಈ ಅಕ್ರಮ ಕಾಮಗಾರಿಗೆ ಶಾಮೀಲ್ ಆಗಿರುವುದು ಮತ್ತು ಕಿಕ್ ಬ್ಯಾಕ್ ಪಡೆದಿರುವುದು ಒಪ್ಪಿಕೊಂಡಂತೆ ಆಗುತ್ತದೆ ಎಂದು ಶಾಸಕರ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ.